ಕಾವೇರಿ ಪ್ರವಾಹ ಬಂದರೆ ಇಲ್ಲಿಂದ ಅಲ್ಲಿ ಯಾರೂ ದಾಟಕ್ಕೆ ಆಗ್ತಿರ್ಲಿಲ್ಲ. ಆ ಕಡೆ ಭಕ್ತರನ್ನ ನೋಡೋಕೆ ಆಯ್ತಿರಲಿಲ್ಲ. ಅವ್ರ ಕಷ್ಟವೇನು ಸುಖವೇನು ಅನ್ನೋಕ್ಕೆ ಆಯ್ತಿರಲಿಲ್ಲ. ಬಾಳೆ ಎಲೆ ಹಾಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಆಚೆ ಕಡೆ ಹೋಗಿ ನೀರಿನ ಮೇಲೆ ಕೂತ್ಕೊಂಡು ಆಚೆ ಕಡೆ ಹೋಗಿ ಭಕ್ತಾದಿಗಳು ನೋಡ್ಕೊಂಡು ಬರ್ತಿದ್ದ ಜಾಗ. ಇಲ್ಲಿ ಒಡೀನಿ ಅಲ್ಲಿ ಪಟ್ಟ ಆಗಬೇಕು, ಪಟ್ಟ ಆಗಿದ್ದವರು. ಆಗ ಅವರು ಅಲ್ಲಿ ನೆಲೆಗೊಂಡ್ಮೇಲೆ ಒಂದಲ್ಲ ಒಂದು ದಿವಸ ಅವರು ಸಮಾಧಿಯಾದ ಸ್ಥಳದಲ್ಲಿ ಲಿಂಗ ಉದ್ಭವ ಆಯಿತು. ಅದ ಒಬ್ಬ ಜುಂಜೇಗೌಡ ಅಂತಕ್ಕಂಥ ದನ ಕರೆ ಮೇಯಿಸ್ತಿದ್ದು. ಅವನ ಹಸು ಮನೆಗೆ ಬಂದರೆ ರಕ್ತ ಕರೆಯೋದು, ಕಾಡಿಗೆ ಹೋದರೆ ಹಾಲು ಕರೆಯೋದು. ಆ ಬಿದಿರುಗುತ್ತಿ ಒಳಗೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೊರಟಾಗ ಒಳಗಡೆ ಲಿಂಗ ಇತ್ತು. ಆ ಲಿಂಗ ಹೊಡೆದಾಗ ಮಹದೇಶ್ವರು ಇದು ನೋವಾಯ್ತದೆ ಎಂದಾಗ ಅಲ್ಲಿ ದೇವಸ್ಥಾನ ಕಟ್ಟಿದ್ರು. ಅದು ಮಠಕ್ಕೆ ಮತ್ತು ದೇವಸ್ಥಾನಕ್ಕೆ ಸಂಪರ್ಕ ಆಯಿತು. ಇವೆರಡೂ ಸಂಪರ್ಕ ಕುಂತೂರು ಮಠಕ್ಕೆ ಆಯಿತು. ಇದು ಮಹದೇಶ್ವರ ಪವಾಡ ಲೀಲೆ. ಕುಂತೂರು ಮಠದಿಂದ ಮಹಾದೇವ ಅಂತ ಹೆಸರು ಕರೆಸ್ಕೊಂಡು ಈಗಲೂ ಮಹದೇಶ್ವರದು ಒಂದಷ್ಟು ಕುರುಹುಗಳಿದೆಯಲ್ಲ ಇಲ್ಲೇ. ಅದೇ ಅವ್ರದ್ದೇ ಇಲ್ಲಿ ಇದ್ದಾಗ ಅವ್ರ ಬೆತ್ತ ಜೋಳದ ಪ್ರತಿಯೊಂದು ಇದೆ ಕುರುಹು. ಇಲ್ಲಿಂದ ಪ್ರಸಾದ ಹೋಯ್ತಿತ್ತಲ್ಲ, ಪ್ರಸಾದ ಹೋದ್ರೆ ಪ್ರಸಾದನಿಗೆ ಸ್ವೀಕರಿಸ್ತಾರಲ್ಲ ಮಹದೇಶ್ವರರು. ತಂದು ಕೊಟ್ಟರು ಅಂದ್ಬಿಟ್ರೆ ಈಗ ನಾವು ಹೊಸ್ತದ ಬುದ್ಧಿಯವರು ಭಸ್ಮ ಹಾಕೊಂಡ್ರೆ ಆಗ್ತಿರ್ಲಿಲ್ಲ. ಸುಮ್ಮನೆ ಏನೋ ಕೊಟ್ಟದ ಪ್ರಸಾದ ಅಂತ ತಿನ್ಕೊಂಡು ಹೊಂಟೈತಿದ್ದೆ. ವೀರಶೈವ ಧರ್ಮ ವಿಭೂತಿ, ಲಾಂಛನ ವಿಭೂತಿ, ಕಾವಿ ಲಾಂಛನ ಇವೆಲ್ಲ ಇರಬೇಕು ಅಂತ ಮಹದೇಶ್ವರರು ಸಹ ಇಲ್ಲಿಗೆ ನೀವು ತತ್ತಿದ್ದೀರಲ್ಲ ಎಣ್ಣೆ ಮಜ್ಜನ, ಅದು ಎಣ್ಣೆ ಮಜ್ಜನ ಆಗಬೇಕಾಗಿದ್ರೆ ಅದು ಮಠದ ಕುರುಹಾಗಿ ಒಂದು ಬೆತ್ತ ಹಿಡ್ಕೊಂಬನ್ನಿ. ಗುರುವಿನ ಸಂಕೇತ ಅದು, ಶಿವನಿಗೆ ಸಂಕೇತ ತ್ರಿಶೂಲ, ಗುರುವಿಗೆ ಸಂಕೇತ ಬೆತ್ತ. ಗುರು ಯಾವತ್ತು ಸಂಪಾದನೆ ಮಾಡಿ ದುಡ್ಡ ಕೂಡಿಟ್ಕೊಂಡವ್ರಲ್ಲ, ಅವರು ಭಿಕ್ಷೆ ಮಾಡೋರು. ಆದ್ದರಿಂದ ಭಿಕ್ಷದ ಸ್ವರೂಪಲಿ ಜೋಳಗ್ಗೆ ಹಾಕೊಂಬನ್ನಿ. ಪಾದಕ ನಿಮಗೆ ಕಾಲು ನೋಯ್ತದ, ಪಾದಕ ಹಾಕೊಂಬನ್ನಿ ಅಂತ ಹೇಳಿದ್ಮೇಲೆ ಅದೇ ಸಂಕೇತ ಇಲ್ಲಿ ತ್ರಿಶೂಲ, ಬೆತ್ತ, ಜೋಳ ಎಲ್ಲ ತಿಂಗಳಿಗೊಂದಪ್ಪ ಈಗಲೂ ಎಣ್ಣೆ ಮಜ್ಜನ ಅಂತ ಅಲ್ಲಿ ಹಿಂದಿನ ದಿವಸ ಇಲ್ಲಿ ಸಂಕೇತವಾಗಿ ಹೋಯ್ತದೆ. ಅಲ್ಲಿ ಬಂದದು ನಾಕಾಣಿ ಇಲ್ಲಿಗೂ ಸೇರಬೇಕು. ಎಲ್ಲಿಗೆ ದೇವಸ್ಥಾನಕ್ಕೆ ಬರ್ತದಲ್ಲ, ಭಕ್ತಾದಿಗಳೆಲ್ಲ ಕೊಡ್ತಾರಲ್ಲ, ₹1 ಕೊಟ್ಟರೆ ನಾಕಾಣಿ ಮಠಕ್ಕೆ ಸೇರಬೇಕು. ಅದು ಚಪ್ಪೋಡು ಪುರಾತನದ ಕಟ್ಟುನಿಟ್ಟು. ಈಗಿಂದ ರಾಜಕೀಯ ಪುಡಾರಿಗಳು, ರಾಜಕೀಯದವರು ಅದೆಲ್ಲನೂ ಕಣ್ಣು ಮರೆಸ್ಬಿಟ್ಟು ಮಠಕ್ಕೆ ಅನ್ಯಾಯ ಮಾಡ್ಯಾರ, ಶಿವಧರ್ಮಕ್ಕೆ ಅನ್ಯಾಯ ಮಾಡ್ಯಾರ. ಮಹದೇಶ್ವರ ಪವಾಡ ಮಾಡೋದನ್ನು ತೋರಿಸೋದಕ್ಕೆ ಹುಡುಗಾಲವಿಲ್ಲೇ ತಾವೇ ಹೊಡ್ಕೊಂಡು ದುಬಾರಿ ಮಾಡ್ಕೊತಾವ್ರೆ. ಇದ್ರ ಮೇಲೆ ನಾವೇನೋ ಹೇಳೋಕ್ಕಾಗಲ್ಲ. ನೋಡಿ ಎಲ್ಲ ಇಲ್ಲೇ ಇದೆ ಮೂಲ. ಇಲ್ಲಿ ಸಾಮಾನ್ಯದವರಲ್ಲ ಸ್ವಾಮೀಜಿಗಳು. ಕಾವೇರಿ ಪ್ರವಾಹ ಬಂದರೆ ಇಲ್ಲಿಂದ ಅಲ್ಲಿ ಯಾರೂ ದಾಟಕ್ಕೆ ಆಗ್ತಿರ್ಲಿಲ್ಲ. ಆ ಕಡೆ ಭಕ್ತರನ್ನ ನೋಡೋಕೆ ಆಯ್ತಿರಲಿಲ್ಲ. ಅವ್ರ ಕಷ್ಟವೇನು ಸುಖವೇನು ಅನ್ನೋಕ್ಕೆ ಆಯ್ತಿರಲಿಲ್ಲ. ಬಾಳೆ ಎಲೆ ಹಾಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಆಚೆ ಕಡೆ ಹೋಗಿ ನೀರಿನ ಮೇಲೆ ಕೂತ್ಕೊಂಡು ಆಚೆ ಕಡೆ ಹೋಗಿ ಭಕ್ತಾದಿಗಳು ನೋಡ್ಕೊಂಡು ಬರ್ತಿದ್ದ ಜಾಗ. ಚಿಲಕೋಡಿಗೆ ಕುಂತೂರಿಗೂ ಸುರಂಗ ಮಾರ್ಗ ಹೋದ. ಆ ಸುರಂಗ ಮಾರ್ಗದಲ್ಲಿ ಹೋಗೋದು ಬರೋದು ಪ್ರಯಾಣಗಳು ಬೆಳೆಸ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಳ್ತಿದ್ದ ಜಾಗ. ಶರಣರು ತಳಭಾಗದಲ್ಲಿ ಅವರಾಯ್ತು ಹೇಳ್ತಾರೆ, ನಮಗಂತೂ ಗೊತ್ತಿಲ್ಲ ಅದು. ಅದು ನೋಡೋ ಶಕ್ತಿನೂ ನಮ್ಮಲ್ಲಿಲ್ಲ. ಗುಹೆ ಒಳಗಿದ್ರೆ ಯಾರು ನೋಡೋಕ್ಕಾದ್ರು? ಆ ಧೈರ್ಯ ಬೇಕಲ್ಲ ನಮ್ಗೆ, ಆ ಶಕ್ತಿ ಬೇಕಲ್ಲ. ಈಗ ನಾವು ಮನಗೋಗ್ಬೇಕಾಗಿದ್ರೆ ಪ್ರಾಣ ಓದ್ದ ದಾರಿಯಲ್ಲಿ ಉಳ್ಕೊಳ್ಳೋದ ಗೊತ್ತಿಲ್ಲ, ಆದರೂ ಪ್ರಾಣದ ಮೇಲೆ ಆಸ್ತ ನಾವಾಗ. ಆಗ ಅವ್ರನ್ನೆಲ್ಲ ಶರಣರು ನೋಡೋಕೆ ಯಾರು ಹೋಗೋಕೆ ಚಿಂತನೆ ಮಾಡಿದ್ರು. ಈಗ ಕುಂತೂರು ಬೆಟ್ಟಕ್ಕೆ ಹೋಗಿ ಗುಹೆ ಅದ, ಅಲ್ಲಿ 1 ಮಾರು 2 ಮಾರು ಆಗ್ಬೋದು ಅಷ್ಟೇ. ಒಳಗಡೆಯಿಂದ ತೋಲಕ್ಕಿ ಅಂತ ಹೇಳ್ತಾರೆ, ಅದೇನು ಹೇಳಿರ ಗೊತ್ತಿಲ್ಲ ನಿಮ್ಮ ಭಾಷೆ. ಅವೆಲ್ಲ ಬಂದು ಕಣ್ಣಿಗೆ ಬಿಡೋದು ಮಾಡೋದು. ಒಳಗಡೆ ಯಾವ್ಯಾವ ಪ್ರಾಣಿಗಳಿದ್ದವು ಏನೋ ಗೊತ್ತಿಲ್ಲ. ಧೈರ್ಯವಾಗಿ ಹೋಗೋ ಜನ ಇಲ್ಲ. ಆಮೇಲೆ ಕತ್ಲೆಲ್ಲ, ಅದು ಕಾರ್ ಗತ್ಲ, ಎಂಥ ಬ್ಯಾಟ್ರಿ ಹಿಡಿದು ಬೆಳಕು ಕಾಣಲ್ಲ ಅಂಥ ಕತ್ಲ ಅದು. ಅದಕ್ಕೆಲ್ಲ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಹೋಗಿ ಅದನ್ನು ಪರಿಚಯ ಮಾಡ್ಕೊಂಡು ಜಗತ್ತಿಗೆ ತೋರಿಸೋಂಥ ಜನ ಶರಣರು ಹುಟ್ಟಬೇಕು ಅಷ್ಟೆ. ಶರಣರನ್ನು ಮರಣದಲ್ಲಿ ಕಾಣುವಂಥ, ಶರಣರಿಗೆ ಮರಣವೇ ಮಹಾನವಮಿ ಅಂತೇಳಿ ಅವರು ಸಾವು ಎದುರಿದವರಲ್ಲ.
ಆದ್ದರಿಂದ ಅವರು ಆಗ್ಬೋದು. ನಾವು ನೀವು ಹೋಗಿ ಅಂತಂದ್ರೆ ನಮ್ಗೆ ಶಕ್ತಿ ಇಲ್ಲ, ಧೈರ್ಯವೂ ಇಲ್ಲ. ಧೈರ್ಯನೂ ಇಲ್ಲ. ಹೆಂಗೆ ಗೊತ್ತಿಲ್ಲ, ನನಗೆ ಧೈರ್ಯ ಇಲ್ಲ ಅಲ್ಲಿ ಹೋದ್ರೆ. ಮತ್ತು ಹೋಗಿದ್ದೆ ಅಲ್ಲಿ ಗಂಟ ಹೋಗಿದ್ರೆ ಮತ್ತು ಒಳಗಡೆ ಹೋಗಿ ಧೈರ್ಯ ಇಲ್ಲ ನನಗೆ. ನಾನಂದೆ ಹೆಂಗಿದೆ ಇದು ಗವಿ, ಒಳಗಡೆ ಹೆಂಗೆ ಹೋಗೋದು ಅಂತ. ಕುಂತೂರು ಶಂಭುಲಿಂಗೇಶ್ವರನ ದೇವಸ್ಥಾನದ ಒಳಗದ ಅಲ್ಲಿ. ಹಾಂ ಹೌದು, ಗುಹೆ. ಗುಹೆ ಅಲ್ಲಿ ಕುಂತೂರು ಇಲ್ಲಿ ಚಿಲ್ಕೋಡಿನಲ್ಲಿ ಬಸವಣ್ಣವರು ಅಂತ ಒಬ್ರು ಇದ್ದರು. ನನ್ನ ಅವ್ರ ಅಣ್ಣನ ಮಗನೂ ಕಳಿಸಿದ್ರು. ಅವರು ಪ್ರೆಸ್ ಇಟ್ಕೊಂಡಿದ್ರು, ನಿಜಗುಣ ಪ್ರೆಸ್ ಅಂತ, ಪ್ರಭು ಅಂತಿದ್ದ ನಾವಿಬ್ಬರು ಜೊತೆಗಾರರು. ನಮ್ಮಿಬ್ಬರನ್ನೂ ಅಲ್ಲಿ ನುಗ್ಗಿ ನೋಡ್ಕೊಂಬನಿ ಅಂತ ಕಳಿಸ್ತಿರು. ಒಂದೆರಡು ಬ್ಯಾಟ್ರಿ ಕೊಟ್ಟಿದ್ರು ಕೈಗೆ, ಉದ್ದವಾಗಿ ಕಂತ ಕಟ್ಕೊಂಡು ವೈರ್ ಕೊಟ್ಟಿದ್ರು. ನಾವು ಬಲ್ಪ್ ಇಟ್ಕೊಂಡು ಒಳಗೆ ಹೋಯ್ತಿದ್ದ, ಎಲ್ಲಿ ಬೆಳಕು ಬೀಳುತ್ತೆ ಅಲ್ಲಿವರೆಗೆ. ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಎಲ್ಲಿವರೆಗೆ ಗೇಟ್ನವ್ರಿಗೆ, ಅಲ್ಲಿ ಕೆಳಗೆ ಇಳಿಬೇಕು, ಮುಚ್ಚಿ ಹೋಗೋದು. ನಾನು ಪ್ರಭುನಿಗ ಮುಂದೆ ಹೋಗಯ್ಯ ಅಂದೆ. ನಾನು ಪ್ರಭು ಸ್ವಾಮಿ ಅಂತ ಅವ್ರ ಹೆಸರು. ಬಸವಣ್ಣವರಿದ್ದು, ನೀನು ಹೋಗು ರಕ್ಷಕರು, ನೀನು ಹೋಗು ಮೂರ್ತಿ, ನೀನು ಧೈರ್ಯಶಾಲಿ ಅಂತ ಇಂತೀವ ಅಂತ ಹೋಗೋದು. ಬುದ್ಧಿ ಇದು ಬ್ಯಾಡಿ, ನಿಮ್ಮ ಅಣ್ಣನ ಮಗನಾದ್ರೇನ ನಾನಾದ್ರೇನ ಪ್ರಪಂಚ ಬಿಟ್ಟು ಒಳಗೆ ಹೋಗ್ಬೇಕು ಅಂತ ಬಂದೀವಿ, ಹೋಯ್ತೀವಿ ನೋಡೋ ಬಿಡಿ. ನಾನು ನಮ್ಮಿಂದ ಹೋಗೋ ಶಕ್ತಿ ಬಂದಿಲ್ಲ, ವಾಪಸ್ ಬಂದ.